ಇದು ತುಡಿವೆ ಜೇನು ಅಂತ ಹೇಳಿ ಜೇನು ಪೆಟ್ಟಿಗೆ ಇಟ್ಟರೆ ಪರಾಗಸ್ಪರ್ಶ ಜಾಸ್ತಿ. ಅಡಿಕೆ ಗಿಡಕ್ಕೆ ಹೂವಿಂದಿರೋಕ್ಕೆ ಈಗ ಹೂವು ಇರಲ್ಲ, ಕಡಿಮೆ ಇರೋದ್ರಿಂದ ನಾವು ಅವಕ್ಕೆ ಕೃತಕವಾಗಿ ಫುಡ್ ಕೊಡಬೇಕು. ಏನು ಕೊಡಬೇಕು ಕೃತಕ ಫುಡ್ ಅಂದರೆ, ನಾವು ಈಗ ಸಕ್ಕರೆ ಪಾಕ, ಸದ್ಯಕ್ಕೆ ಸಕ್ಕರೆ ಪಾಕವನ್ನು ಪ್ರತಿ ಒಂದು 3 ದಿನ 4 ದಿನಕ್ಕೆ ಒಂದ್ಸತಿ ಸಕ್ಕರೆ ಪಾಕ ಕೊಡಬೇಕು. ಸಕ್ಕರೆ ಪಾಕ ಕೊಟ್ಟರೆ ಅವಕ್ಕೆ ಫುಡ್ ಎಲ್ಲ ಇದಾಗುತ್ತೆ. ಆ ಫುಡ್ ತಿಂದು ಇವಾಗ ಜನವರಿ ಮಠ ಅವರು ಊಟ ಸಿಗದಾದ್ಮೇಲೆ ಇದು ಕೆಳಗೆ ಕುಟುಂಬ ಇರೋದ್ರೊಳಗೆ, ಅದಾದ ನಂತರ ಮೇಲೆ ಈ ಲೇಯರ್ ಒಳಗೆ ತುಪ್ಪ ಕಟ್ಟುತ್ತೆ. ಆ ತುಪ್ಪನ ನಮಗೆ ಸ್ಟೆಪ್ ಬೈ ಸ್ಟೆಪ್ ನಾವು ತುಪ್ಪನ ಇದು ಮಾಡ್ಬೋದು, ತೆಗಿಬೋದು. ಒಂದು ವಾರಕ್ಕೊಂದ್ಸತಿ ಯುಟಿಲೈಸ್ ಮಾಡ್ಬೋದು ನಾವು. ಈಗ ಜನವರಿ ಮಟ್ಟ ನಾವು ಫುಡ್ ಮೇಂಟೈನ್ ಮಾಡ್ಬೇಕು ಅವಕ್ಕೆ. ಇದರಿಂದ ನಮಗೆ ಪರಾಗಸ್ಪರ್ಶ ಜಾಸ್ತಿ. ಆಮೇಲೆ ಇದರಲ್ಲೇ ರಾಣಿ ಜೇನು ಒಂದೇ ಇರೋದು. ಆ ರಾಣಿ ಜೇನು ಇವಾಗ ಹುಟ್ಟು ಎಲ್ಲ ಇರುತ್ತೆ. ಹಂಗಾಗಿ ಇದಕ್ಕೆ ಮೇಣ, ಆಮೇಲೆ ವಾರಕ್ಕೊಂದ್ಸತಿ ಕ್ಲೀನ್ ಮಾಡಬೇಕು, ಕೆಳಗೆಲ್ಲ ಕ್ಲೀನ್ ಮಾಡಬೇಕು. ಇದಕ್ಕೆಲ್ಲ ಫುಡ್ ಎಲ್ಲ ಹಾಕಿರ್ತೀವಿ. ಈ ಬೇರೆ ಹುಳ ಅಟ್ಯಾಕ್ ಆಗದಂಗೆ ನಾವು ನೋಡ್ಕೋಬೇಕು. ಕವರ್ ಮಾಡೋ ಉದ್ದೇಶ ಏನಂದ್ರೆ, ಮಳೆ ಬರುತ್ತೆ, ಅವಕ್ಕೆ ಉಳಕ್ಕೆ ಬೆಚ್ಚಗಿಡಬೇಕು. ಆ ಬೆಚ್ಚಗಿಡೋ ಉದ್ದೇಶಕ್ಕೆ ನಾವು ಕವರ್ ಮಾಡ್ತಾ ಇದೀವಿ. ಕಟ್ಟಿ ಅಕಸ್ಮಾತ್ ನಾವು ಈ ಕಟ್ಟೋ ಉದ್ದೇಶ ಏನಂದ್ರೆ, ಈಗ ಗಾಳಿ ಬೀಳ್ಬೋದು, ಯಾವ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಬಾರ್ದು. ಅಟ್ಯಾಕ್ ಮಾಡಿದ್ರೆ ಕೆಳಗೆ ಬಿದ್ರೂ ಬಾಕ್ಸು ಓಪನ್ ಆಗಬಾರ್ದು. ಆ ಉದ್ದೇಶಕ್ಕೆ ಫುಲ್ ಟೈಟ್ ಆಗಿ ನಾವು ಕಟ್ಟಬೇಕು. ಫುಲ್ ಟೈಟಾಗಿ ಕಟ್ಟಿ ಇದಕ್ಕೆ ನಾವು ವಾರಕ್ಕೆ 2 ದಿನಕ್ಕೆ 3 ದಿನಕ್ಕೆ ಒಂದ್ಸತಿ ಸಕ್ಕರೆ ಪಾಕ ಕೊಟ್ರೆ ಅವಕ್ಕೆ ಫುಡ್ ಆಗುತ್ತೆ. ಆ ಫುಡ್ ಮೇಂಟೈನ್ ಮಾಡ್ತಾವೆ. ಈಗ ಇಲ್ಲಿವರೆಗೂ ಜನವರಿ ಮಟ್ಟ ನಾವು ಫುಡ್ ಕೊಡಬೇಕು, ಜನವರಿ ಫೆಬ್ರವರಿ. ಆ ನಂತರ ಅವೇ ತನ್ನ ಫುಡ್ ತಾವೇ ಇದು ಮಾಡ್ತಾವೆ. ಆಮೇಲೆ ನೆಕ್ಸ್ಟ್ 2 ಕಿಲೋಮೀಟರ್ ದೂರ ಹೋಗಿ ವಿತಿನ್ 2 ಡೇ ಎಲ್ಲ ಸುತ್ತಮುತ್ತ ಹೊಲಗಳಿಗೆ ಹೋಗಿ ಫುಡ್ನ ತಯಾರು ಮಾಡಿ ತಗೊಂಬಂದು ಜೇನು ತಗೊಂಬಂದು ತುಪ್ಪ ಕಟ್ತೈತಿ. ಜೇನು ಪೆಟ್ಟಿಗೆ ವಾಸ ಮಾಡೋದು ಇದು. ಇನ್ನು ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಬೇಕಂತ 100 ಎಕ್ಸ್ಟೆಂಡ್ ಮಾಡ್ಬೇಕಂತ ಮಾಡಿದ್ವಿ. ಹೊಲ ಪೂರ್ತಿ ಇಟ್ಟು ಎಕ್ಸ್ಟೆಂಡ್ ಮಾಡ್ಬೇಕಂತ ಮಾಡಿದ್ವಿ ನಾವು. ಇದೆಲ್ಲ ಪೂರ್ತಿ ತೆಗೆದು ಈಗೆಲ್ಲ ಒಂದೊಂದು ಬಾಕ್ಸ್ ಏರಿಟ್ಟು ನಾವೇ ಸ್ವಂತ ಬಾಕ್ಸ್ಗಳು ಮಾಡಿಸಿ ನಂತರ ನಾವು ಇದನ್ನ ಸೇಲ್ ಮಾಡೋದು, ಮಾರ್ಕೆಟಿಂಗ್ ಮಾಡ್ಬೇಕು. ನಾವು ಕಲಿಬೇಕು, ಹೆಂಗ್ ಹಿಡಿಬೇಕು, ಹೆಂಗ್ ತೆಗಿಬೇಕು, ಹೆಂಗ್ ಹುಳ ಇದು ಮಾಡ್ಬೇಕು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ತರಬೇತಿ ತಗೊಬೇಕು. ತರಬೇತಿ ತಗೊಂಡ ತಕ್ಷಣ ಅದ್ರಾಗೆಲ್ಲ ಎಷ್ಟು ನೊಣ ಯಾವುದು, ಕರೆ ನೊಣ ಯಾವುದು ಅವೆಲ್ಲ ಹುಡುಕ್ಬೇಕು. ಆಮೇಲೆ ರಾಣಿ ಜೇನು ಗೊತ್ತಿಡಿಬೇಕು ನಾವು. ಆ ರಾಣಿ ಜೇನು ಗೊತ್ತಿಡಿದಾಗ ಅವಾಗ ನಮಗೆಲ್ಲ ಪರಾಗಸ್ಪರ್ಶಿತ್ತು ಎಲ್ಲ ಗೊತ್ತಾಗುತ್ತೆ, ಗೊಬ್ಬರ ಆಗುತ್ತೆ. ನಮ್ಮದೇ ತೋಟದಾಗ ಎಲ್ಲ ಮೇಸ್ಕೊಂಬಂದು ಎಲ್ಲ ಪೂರ್ತಿ ಇದಾಗುತ್ತೆ. ಎಲ್ಲ ಪೂರ್ತಿ ಏನು ತುಪ್ಪ 500 ರೂಪಾಯಿ kg. ಪ್ರೆಸೆಂಟ್ ನಾವೇ ಮಾರಿದ್ರೆ 500 ರೂಪಾಯಿ kg. ಅವು ಬಾಟ್ಲಿ ಮಾಡಬೇಕು, ಇನ್ನು ಅದಕ್ಕೆಲ್ಲ ಸಂಸ್ಕರಣೆ ಮಾಡಬೇಕು, ಅವೆಲ್ಲ ತೆಗಿಬೇಕು. ಈಗ ಪರಾಸ್ಪರ್ಕ ಆ ಕಡೆ ಈ ಕಡೆ ಔಷಧಿ ಹೊಡಿಬಾರ್ದು. ಔಷಧಿ ಹೊಡೆದಂದ್ರೆ ಅವು ಸತ್ತು ಹೋಗ್ತವೆ. ನೆಕ್ಸ್ಟ್ ಬರೋದು ಕಟ್ಟಾಗುತ್ತೆ. ಅದಕ್ಕಾಗಿ ನಾವು ಫುಡ್ ಅದಕ್ಕೆ ಒದಗಿಸ್ಬೇಕು. ಏನಾಗಲಿ ಜಾಸ್ತಿ ಒದಗಿಸಿದ್ರೆ ಕರೆಕ್ಟ್ ಆಗುತ್ತೆ ಅಂತ ವಿಚಾರ. ಇದು ಕರಿಬೇವಿನ ಸೊಪ್ಪು ಫ್ಯಾಕ್ಟ್ರಿಗೆ ಹೋಗುತ್ತೆ, ನಮ್ಮ ಖಾರದ ಫ್ಯಾಕ್ಟ್ರಿಗೆ ಹೋಗುತ್ತೆ. ಖಾರದ ಫ್ಯಾಕ್ಟ್ರಿಯಲ್ಲಿ ಬಂದು ಇಲ್ಲೇ ಕಟಿಂಗ್ ಮಾಡ್ಕೊಂಡು 30 ರೂಪಾಯಿ kg ಒಳಗೆ ಕಟಿಂಗ್ ಮಾಡ್ಕೊಂಡು ತಾದು ಹೋಗ್ತಾರೆ ಬಂದು ಇಲ್ಲಿ. ಖಾರ ಈ ಸೇವಾ ಖಾರ ಮಾಡ್ತಾರಲ್ಲ, ಖಾರ ಮಂಡಕ್ಕಿ, ಆ ಫ್ಯಾಕ್ಟ್ರಿಗೆ ಹೋಗ್ತದೆ. ಇದು ಕೃಷಿ ಹೊಂಡ 40 by 200 ಉದ್ದ, 15 ಅಡಿ ಆಳ ಐತೆ. ಇದಕ್ಕೆ ನಮ್ಮಿಂದ ಬೋರ್ ನೀರೆಲ್ಲ ಏನು ಬರುತ್ತಲ್ಲ, ಆ ಬೋರ್ ನೀರೆಲ್ಲ ಇಲ್ಲಿ ಸ್ಟಾಪ್ ಮಾಡ್ತೀವಿ.
ಯಾಕೆ ಸ್ಟಾಕ್ ಮಾಡ್ತಿದೀವಿ ಅಂದರೆ ಇದ್ರೊಳಗಡೆ ರವ್ವು, ಕಾಟ್ಲ, ಗೌರಿ ಎಲ್ಲ ಫಿಶ್ಗಳು ಬಿಟ್ಟಿದ್ವಿ. ಅವನ್ನ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಆಮೇಲೆ ಫುಡ್ ತಯಾರಾಗುತ್ತೆ. ಅದರಲ್ಲಿ ಏನಾಗುತ್ತೆ, ಅದ್ರದ್ದೆಲ್ಲ ಊಟ ಮಾಡಿ ಅದೆಲ್ಲ ತಿಂದು ಇದಾಗಿದ್ದರೆ ನೀರು ಗೊಬ್ಬರ ಆರ್ಗ್ಯಾನಿಕ್ ಆಗುತ್ತೆ. ಆ ಆರ್ಗ್ಯಾನಿಕ್ ನೀರನ್ನ ತೋಟಕ್ಕೆ ಬಿಡ್ತಾ ಇದೀವಿ ನಾವು. ತೋಟಕ್ಕೆ ಬಿಡೋದ್ರಿಂದ ಆದಾಯ ಜಾಸ್ತಿ ಆಗುತ್ತೆ. ಜೇನು ಕೃಷಿಯಿಂದ ಆದಾಯ ಜಾಸ್ತಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಇದರಿಂದಲೂ ಇಳುವರಿ, ನೀರು ಅದು ಆದಾಯ ಆಗುತ್ತೆ. ಮತ್ತು ಇಷ್ಟು ಫಿಶ್, ಆರ್ಗ್ಯಾನಿಕ್ ಫಿಶ್ ಇದ್ದಾವೆ. ಫಿಶ್ಶು ಗೌರಿ, ಕಾಟ್ಲ, ಗೌರಿ, ರೌ, ಈ 3 ಫಿಶ್ ಇದಾವೆ. ಅದನ್ನ ಈಗ ಮಾರ್ಕೆಟ್ಗೆ ಎಷ್ಟು ಹೋಗುತ್ತೆ? ಮಾರ್ಕೆಟಿಂಗ್ ಇಲ್ಲಿಗೆ ಬರ್ತಾರೆ, 100 ರೂಪಾಯಿ ಕೆಜಿ ಇಲ್ಲಿಗೆ ಬರ್ತಾರೆ ಮಾರ್ಕೆಟಿಂಗ್. ನೋಡ್ಲಿ ತಗೊಂಡೋಗ್ಲಿಕ್ಕೆ ಇಲ್ಲಿಗೆ ಬರ್ತಾರೆ. 1 ವರ್ಷದ ಮೇಲೆ 1 ತಿಂಗಳಿಂದ 2 ತಿಂಗಳು ಬೇಕು. 100 ರೂಪಾಯಿ ಕೆಜಿ ಇಲ್ಲೇ ಬರ್ತಾರೆ, ಇಲ್ಲೇ ತಗೊಂಡೋಗ್ತಾರೆ ಬಂದು ಮಾರ್ಕೆಟಿಂಗ್. ಕಡಿಮೆ ಹೋದ್ರೂ ಅಷ್ಟೇ, ಇದಾಗುತ್ತೆ. ಕುರಿ, ಹೆಣ್ಣು ಕುರಿ ತಂದಿದ್ದೀವಿ. ಪಟ್ಲೆಗಳು ಸಾಕಿರಿ ಏನಾಗುತ್ತೆ, ಅದು ಮೇಂಟೈನ್ ಮಾಡೋದು ಕಷ್ಟ ಐತಿ. ಆ ಉದ್ದೇಶಕ್ಕೆ ಹೆಣ್ಣು ಕುರಿ ತರಿಸಿದ್ವಿ. ಅದ್ರಾಗ 6 ತಂದ್ವಿ. ಅದ್ರಾಗ ಎಲ್ಲವೂ ಮರಿ ದಿವಸ 1 ವರ್ಷಕ್ಕೆ 1 ಜೊತೆ 1 ಮರಿ ಆಗುತ್ತೆ. ಅದು ಈಗ 12 ಆಗಿದ್ದಾವೆ. ಆ ಮರಿ ಒಳಗೆ ನಾವು ನೆಕ್ಸ್ಟ್ ಹೊಸ ಮರಿ ಬರ್ತಾ ಇದ್ದಂಗೆ ಅವನ್ನ ದೊಡ್ಡವಾದ ತಕ್ಷಣ ಪಟ್ಲೆ ಮರಿಗಳು ಮಾರ್ತಿ ಹೆಣ್ಣು ಮರಿ ಅವಾಗ ಆಮೇಲೆ ಗೊಬ್ಬರ, ದೊಡ್ಡ ಗೊಬ್ಬರ ಆಗೋದ್ರಿಂದ ಅನುಕೂಲ ಆಗುತ್ತೆ. ಆ ಉದ್ದೇಶಕ್ಕೆ ಕರುಗಳು ಮರಿಗಳು ಬೇಯಿಸ್ತಾ ಇದ್ದೀವಿ. ಈಗ ಸಸಿ ನೆಲವನ್ನೇ ಕನಗಿರಿ ಬೆಲ್ಟಲ್ಲಿ ನೆಲವನ್ನೇ ಅಂತೇಳಿ ಸಸಿಗಳಾಗಿ ತಂದು ನಾವು ಅಡಿಕೆ ಸಸಿನ ತಂದು ಈಗ 12ನೇ ವರ್ಷ. ಇವು 12ನೇ ವರ್ಷ ಬೆಳೆ ಬರ್ತಾ ಐತೆ. ಈಗ 2ನೇ ವರ್ಷ ಬರ್ತಾ ಐತಿ. ಇದು 3ನೇ ವರ್ಷ ತಗೊಳ್ತಾ 2 ಲಕ್ಷ ರೂಪಾಯಿ ಲೆಕ್ಕ. ಆ ಲೆಕ್ಕ ಅಂದಾಜು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ, 1 ಲಕ್ಷ ರೂಪಾಯಿ ಉಳಿಯುತ್ತೆ. ಪ್ಲಸ್ ನಾವು ಈ ಸುತ್ತಲೂ ತೆಂಗಿನ ಮರ ಇದ್ದಾವೆ, ತೆಂಗಿನ ಹಾಕಿದ್ವಿ, ಎಳ್ನೀರು ಕೊಡ್ತಾ ಇದೀವಿ, ಆಮೇಲೆ ಕಾಯಿ ಕೊಡ್ತಾ ಇದೀವಿ, ಆಮೇಲೆ ಮಾಗಾನಿ ಹಾಕಿದ್ವಿ, ಸುತ್ತಲೂ ಮಹಾಗನಿ ಹಾಕಿದ್ವಿ. ಈಗ 1 ವರ್ಷದವು ಇವು. ಈ 1 ವರ್ಷದವು. ಟೀಕ್ ಐತೆ. ಯಾವುದು? ಟೀಕ್ ಇದಾ? ಇದು ಟೀಕ್ ಮರ. ಇವನ್ನೆಲ್ಲ ಹಾಕಿದ್ವಿ. ಆಮೇಲೆ ಸೈಡಿಗೆ ಸುತ್ತಲೂ ಕರಿಬೇವು ಹಾಕಿದ್ವಿ. ಡಿಸೀಸ್ ಕಡಿಮೆ ಆಗುತ್ತೆ ಅಂತೇಳಿ, ಡಿಸೀಸ್ ಕಡಿಮೆ ಇರುತ್ತೆ, ಅಡಿಕೆ ಗಿಡಕ್ಕೆ ಇಳುವರಿ ಜಾಸ್ತಿ ಆಗುತ್ತೆ. ಆ ಅಂಟು ಎಲ್ಲ ಪೂರ್ತಿ ಇದಾಗಿರೋದ್ರಿಂದ ಐತಿ. ಆಮೇಲೆ ಬಾಳೆ, ಸುತ್ತಲೂ ಬಾಳೆ ಐತಿ, ಬಾಳೆನೂ ಹಾಕಿದ್ವಿ. ಬಾಳೆ ನಮಗೆ ಮನೆಗೆ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟಾಯ್ತು. ಹಣ್ಣಿನ ಗಿಡಗಳು ಅಷ್ಟೇ ಹಾಕಿರೋದು. ನಾವು ಮಾರ್ಲಿಕ್ಕೆ ಆಗಿಲ್ಲ. ಮಾರ್ಲಿಕ್ಕೆ ಹಾಕಕ್ಕೆ ಜಾಸ್ತಿ ಜಾಗ ಬೇಕು, ಅದಕ್ಕೆಲ್ಲ ಆಗಲ್ಲ. ಅದಕ್ಕಾಗಿ ಇದಕ್ಕೆ ಹಾಕಿದ್ವಿ. ನಮ್ದೇ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಮಾಡಿದ್ವಿ. ಆರ್ಗ್ಯಾನಿಕ್ ಗೊಬ್ಬರ ಹಾಕಿದ್ವಿ. ಗೊಬ್ಬರ ಇದು ಸಾವಯವ ಗೊಬ್ಬರ ಬಿಟ್ಟರೆ ಬೇರೆ ನಮ್ದು ಈ ಸರ್ಕಾರಿ ಗೊಬ್ಬರ ನಾವೇನು ಹಾಕಲ್ಲ. ಸಾವಯವ ಗೊಬ್ಬರ ಹಾಕಿದ್ವಿ. ಇಲ್ಲಿ ತರಕಾರಿ, ಮನೆಗೆ ತರಕಾರಿ, ಇಲ್ಲಿ ತರಕಾರಿ ಹಾಕಿದ್ವಿ. ಏನೇನು ತರಕಾರಿ ಇದೆ? ತರಕಾರಿ, ಮುಳಗಾಯಿ, ಬದನೆಕಾಯಿ, ಬೆಂಡೆಕಾಯಿ ಎಲ್ಲ ಹಚ್ಚಿದ್ವಿ. ಬಿಟ್ಟಿಲ್ಲ, ಬರ್ತಾವೆ. ಪೇಷನ್ಸ್ ಇಂದ ಕಾಯ್ಬೇಕು. ಯಾವ್ದು ಅವೆಕಾಡು? ಅವೆಕಾಡು ಇದು ಆಗ್ತಿದಲ್ಲ, ಅವೆಕಾಡು ಒಳಗೆ ಚೆನ್ನಾಗಿಲ್ಲ. ಇವು ಪ್ಯಾರ್ಲ, ಮುಂದಿನ ಪ್ಯಾರ್ಲ ಹಣ್ಣು. ಇದು ಅಡಿಕೆ ಮಟ್ಟೆ, ಹಾಳೆ. ಇವು ಅಡಿಕೆ ಮಟ್ಟೆ ತಗೊಂಡು ಪ್ರೋಸೆಸ್ ಮಾಡಿ ಇವನ್ನೆಲ್ಲ ತೊಳೆದಿಟ್ಟು, ತೊಳೆದಿಟ್ಟಾದ ಮೇಲೆ ನಾವೆಲ್ಲ ಕೊಳೆ ಎಲ್ಲ ತೊಳೆದು ನಾನು ತೊಳೆದು ಆರಿಸಿ ಒಂದು ಕೊಯ್ದು ಇವನ್ನೆಲ್ಲ ತೊಳೆದಾದ್ಮೇಲೆ ತಗೊಂಬಂದು ಇಲ್ಲಿ ಕೊಳವೆ ಆದಮೇಲೆ ಇವನ್ನ 1 ಅವರ್ 2.5 hours ನಾವು ಇದನ್ನ ರೆಡಿ ಮಾಡಬೇಕು, ಇಡಬೇಕು. ನೆನೆಸಾದ್ಮೇಲೆ ನಮಗೆ ನೆಕ್ಸ್ಟು ಇವನ್ನ ಪ್ರೋಸೆಸ್ ರೆಡಿಯಾಗಿರುತ್ತೆ, ಕ್ಲೀನಾಗಿರುತ್ತೆ. ಇವನ್ನ ನಾವು ಹಳೆನ ನಾವು ತಟ್ಟೆ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಈಗ ಮಷೀನ್ ಸ್ಟಾರ್ಟ್ ಮಾಡ್ತಾರೆ, ಹೀಟ್ ಆಗಿದೆ. ಹೀಟ್ ಆಗಿದೆ, ಆಟೋಮೆಟಿಕ್ ಆಗುತ್ತಿದೆ.
ನೀಟಾಗಿ ಏನೇನ್ ಮಾಡ್ತಾ ಇದೆ ಹೇಳು. ಪ್ರೊಸೆಸಿಂಗ್ ಇದು ಹೀಟು ಇದು ಪ್ರೊಸೆಸಿಂಗ್ ಏನಿಲ್ಲ ಎಲ್ಲ ಕೈ ಬಿಡೋದು ಅದು ಆಟೋಮೆಟಿಕ್ ಕಟ್ ಆಗುತ್ತೆ. ಟೆಂಪ್ರೇಚರ್ ಎಷ್ಟಕ್ಕೆ ಬರ್ಬೇಕಂದ್ರೆ ಟೆಂಪರೇಚರ್ 130 186 ಬೇಕು, ಬರುತ್ತೆ ಹೆಚ್ಚು ಕಡಿಮೆ ನಡೆಯುತ್ತೆ. ಕಟ್ ಆಯ್ತದೆ. ಇದೇನ್ ಪೆಡಲ್ಸ್ ಏನು ಅದು? ಇದು ಒತ್ತದು ಇದು ಕರೆಂಟ್ ಇದು ಮಾಡೋದು ಪ್ರೆಸ್ ಮಾಡ್ಬೇಕಲ್ಲ, ಒಂದ್ಸತಿ ಪ್ರೆಸ್ ಮಾಡಿ ಕೈ ಬಿಟ್ರೆ ಆಯ್ತು, ಅದು ಆಟೋಮೆಟಿಕ್ ಕಟ್ ಆಗಿ ರೆಡಿಯಾಗಿ ಮೇಲೆ ಬೀಳುತ್ತೆ. ಈಗ ರೆಡಿ ಹೀಟ್ ಆಗಿದೆ. ಈಗ ನಾವು ಏನು ಮಾಡ್ತೀವಿ, ಇದನ್ನ ಹಾಳನ್ನ ಪ್ರೆಸ್ ಮಾಡ್ತೀವಿ. ಕೊಡೋದಕ್ಕೆ ಇದು ಬೇರೆ ಬೇರೆ ಟೆಂಪ್ಲೇಟ್ಸ್ ಇದೆ, ಬರೀ ಪ್ಲೇಟ್ಸ್ ಅಷ್ಟೇ. ಅವು ಏನು ಅರ್ಥ ಅನ್ನೋದು. ಇದೇನೋ ಅದು ಅದು ಇದು ಬೌಲ್. ರೆಡಿ ಆಯ್ತು ನೋಡಿ ಸಿಸ್ಟಮ್. ಅದಕ್ಕೆ ಸೊ ಆಟೋಮ್ಯಾಟಿಕ್ ಆಗಿ ಅದೇ ಲಿಫ್ಟ್ ಆಗ್ತಾ ಇದೆ. ನಾನು ತೋರಿಸ್ತೀನಿ ನಿಮಗೆ, ಸ್ಪೀಡ್ ಆಫ್ ದ ಪ್ರಾಸೆಸ್. ಭಾಳ ಬಿಸಿ ಇರುತ್ತೆ, ಸೊ ನೀವು ಕೈಯಿಂದ ಟಚ್ ಮಾಡೋಕೆ ಕಷ್ಟ ಆಗುತ್ತೆ. ಡಿಫ್ರೆಂಟ್ ಸೈಜಸ್.